ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಮೈಸೂರು ಜಿಲ್ಲಾ ರೈತ ಸಂಘಕ್ಕೆ, ಹುಣಸೂರು ತಾಲೂಕು ರೈತ ಸಂಘಕ್ಕೆ, ಮುಳ್ಳೂರು ಗ್ರಾಮ ಘಟಕಕ್ಕೆ, ರೈತ ಮಹಿಳೆಯರಿಗೆ ನಿಂಬಳ್ಕರ್ 1963ರಲ್ಲಿ ಒಂದು ಲೋಯಿ ಅವರು ಒಂದು ವಾದ ಮಾಡ್ಯಾರ, ಸರ್ಕಾರಿ ನೌಕರರು ಕೂಡ ಎಲೆಕ್ಷನ್ ನಿಂತ್ಕೋಬಹುದು ಅಂತ. ಅದು ಸರ್ಕಾರಿ ನೌಕರರು ಅಂದ್ರೆ ಎಲೆಕ್ಷನ್ ಬರಂಗಿಲ್ಲ, ಅವ್ರು ಸಾರ್ವಜನಿಕವಾಗಿ ಯಾವುದೇ ಚಳವಳಿಯಲ್ಲಿ ಗುರುಸ್ಕೊಳಂಗಿಲ್ಲ, ಅವ್ರೇನಿದ್ರು ಗುಲಾಮಗಿರಿ ಇರಬೇಕು ಸರ್ಕಾರದ ನೀತಿ ಪ್ರಕಾರ ಅಂತ ಇತ್ತು. ಅದ್ರ ವಿರುದ್ಧ 1963ನೇ ಇಸ್ವಿಲಿ ರಾಮಮನೋಹರ ಲೋಹಿಯನ್ನವರು ಪಾರ್ಲಿಮೆಂಟ್ ಮೆಂಬರ್ ಆಗಿ ಸಮಾಜವಾದಿ ಹೋರಾಟಗಾರರು ಅವರೆಲ್ಲ ಅವ್ರ ವಿಚಾರದಿಂದ ನಂಜನ ಸ್ವಾಮಿ ನಾವುಗಳೆಲ್ಲ ರೈತ ಸಂಘಕ್ಕೆ ಬಂದಿರೋ ವಿಚಾರ ಮಾತಾಡ್ತಿದ್ರು. ಅವಾಗ ಸರ್ಕಾರವು ನೌಕರರು ಕೂಡ ಈ ದೇಶದ ಪ್ರಜೆ, ಅವ್ರು ರಜಾ ಕೊಟ್ಟು ಎಲೆಕ್ಷನ್ ನಿಂತ್ಕೊಳ್ಳಿ, ಬೇಕಾದ್ರೆ ರಾಜೀನಾಮೆ ಕೊಡ್ತಾನಲ್ಲ. ಅವಾಗ ರಿಸ್ಟ್ರಿಕ್ಷನ್ ಆಗಿ ಯೂನಿವರ್ಸಿಟಿಲಿರೋ ಪ್ರೊಫೆಸರ್ಗಳೆಲ್ಲ ಎಲೆಕ್ಷನ್ ನಿಂತ್ಕೋಬೋದಾಯ್ತು, ಅವ್ರು ರಜಾ ಹಾಕೋದಾಯ್ತು 5 ವರ್ಷ 10 ವರ್ಷ, ಅವ್ರ ಕೆಲಸ ಓದಿತ್ತಿಲ್ಲ. ಅದಕ್ಕೂ ಕೂಡ ಇವತ್ತು ಬಿಜೆಪಿ ಸರ್ಕಾರ ಬಂದು ಎಲೆಕ್ಷನ್ ನಿಂತ್ಕೊಂಡಂಗೆ ಮಾಡ್ಬಿಟ್ಟಿದೆ. ಯಾಕಂದ್ರೆ ಸರ್ಕಾರಿ ನೌಕರರು ಹೋಗ್ಬಾರ್ದು ಅಂತ. ನಿಮ್ಗೆ ಅರ್ಥ ಇರ್ಬೋದು. ಈಗ ಹಸಿಟ್ಟವಲ್ ಹಾಕೊಂಡು ಕೆ.ಸಿ. ಬಸವರಾಜ್ ಅಂತಿದ್ರು, ಪಟ ಮಾಡ್ತಿದ್ರು. ಶಿವಮೊಗ್ಗದಲ್ಲಿ ಒಬ್ಬ ಲೆಕ್ಚರ್ ಮಾಡ್ತಿದ್ರು, ಕೆ.ಬಿ. ಸಿದ್ದಯ್ಯ ಅಂತಿದ್ರು, ದಲಿತ ಸಂಘದವರು ತುಮಕೂರಲ್ಲಿ ನಮ್ಮ ಹಸಿಟ್ಟವಲ್ ಹಾಕೊಂಡು ಪಾಠ ಮಾಡ್ತಿದ್ರು. ಈ ಥರದೆಲ್ಲ ಇದ್ರೆ ಧೈರ್ಯವಾಗಿರಿ. ನಾವೆಲ್ಲ ಹಸಿಟ್ಟವಲ್ ಹಾಕೊಂಡೇ ಕಾಲೇಜಿಗೆ ಹೋಗ್ತಿದ್ದೋ ಅಲ್ವಾ, ಇವತ್ತು ಹಸಿಟ್ಟವಲ್ ಹಾಕೊಂಡಿದ್ದೀವಿ. ಧೈರ್ಯವಾಗಿರಿ, ಭಾಳ ಪವಿತ್ರವಾದಿದ್ದು, ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ, ಕೆಟ್ಟದಕ್ಕೆ ಉಪಯೋಗಿಸ್ಕೊಬೇಡಿ. ಹಸಿಟ್ಟವಲ್ ಹಾಕೊಂಡು ಒಬ್ಬ ನ್ಯಾಯ ಕೊಡೋಕ್ಕೆ ನೀವು ಹೋರಾಟ ಮಾಡಿ. ಒಬ್ಬ ಅನ್ಯಾಯಕ್ಕೆ ಸ್ವಾರ್ಥಕ್ಕೆ ಹೋರಾಟ ಮಾಡಿ. ಸ್ವಾರ್ಥ ಅಂದ್ರೆ ಯಾವ್ದು, ಈ ಬಂದು ಕಾನೂನು ಬಂದು ಗೊತ್ತಿದ್ದು ಅದು ಕೇಳಿ ಅಲ್ವಾ. ಮೋಸ ಮಾಡೋಕ್ಕೋಸ್ಕರ ಹಸಿಟ್ಟವನ್ನ ಉಪಯೋಗಿಸ್ಕೋಬೇಕು. ಒಂದು ನಡೆ ಇರುತ್ತೆ, ಮುಂಚೂಣಿ ನಾಯಕರುಗಳಿಗೆ ನಡೆ ಇರುತ್ತೆ, ಆ ನಡೆನ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಎಲ್ಲರೂ ಎತ್ಬಿಡಿ, ಹಸಿಟ್ಟವಲ್ ಹಾಕೊಂಡು ಎತ್ಬಿಡಿ, ಒಂದು ಪ್ರಮಾಣ ಸ್ವೀಕರಿಸಿಕೊಳ್ಳಿ. ಹಿತಾಸಕ್ತಿಗಾಗಿ ಸ್ಥಾಪನೆಯಾಗಿರುವ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ನಾನು ನನ್ನ ಕಾಲಮಾನವನ್ನು ಬಳಸಿ ರೈತ ಕುಲದ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ಈಗ ಬೋರ್ಡ್ ಹತ್ರ ಹೋಗೋಣ, ಅಲ್ಲೇ ಘೋಷಣೆ ಕೂಗಿ ಮುಗಿಸೋಣ. 1 ಪಣ್ಣು ಇಲ್ಲ ನಮ್ಮಲ್ಲಿ, ಘೋಷಣೆ ಮುಗಿಸ್ತಾರೆ ಆಗ್ಬೋದು. ಇನ್ನೇನು ಇದೆಯೋ ಇಡೀ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನಡೆಯುವಂಥ ಕೆಲಸ. ಇವತ್ತು ಅಕ್ರಮ ಸಕ್ರಮ ಅಂತಂದ್ರು ಕರೆಂಟ್ 2 ಥರ ಅಕ್ರಮ ಸಕ್ರಮ, ಭೂಮಿ ಮುಟ್ಟಿದ್ರು ಸಕ್ರಮ ಮಾಡಬೇಕು, ವಿದ್ಯುತ್ ಶಕ್ತಿ ಲೈನ್ ತಂದ್ರು ಸಕ್ರಮ ಮಾಡಬೇಕು. ಇವತ್ತು ಏನಾಗಿದೆ, ನಾನು ಬೋರ್ ಹಾಕಿದ್ದೀನಿ, ಕರೆಂಟ್ ಬೇಕು, ಅರ್ಜಿ ಹಾಕಿ ಬಂದೆ. ಅವ್ರು 5 ವರ್ಷ ಆದ್ರೂ ನಾನು ಕನೆಕ್ಷನ್ ಕೊಡೋಣ. ನಾ ಏನ್ ಮಾಡ್ತೀನಿ, ಬಸ್ ಹಾಕಿರ್ತೀನಿ, ನಾನು ಅಕ್ರಮ ಸಂಪರ್ಕ ಅಲ್ವಾ. ಅದಕ್ಕೆ ಸಕ್ರಮ ಮಾಡಕ್ಕೆ ಒಂದು ನೀತಿ ಇತ್ತು, ಸಣ್ಣ ಖರ್ಚಿತ್ತು. ಹೊಸ ಸಂಪರ್ಕ ಪಡಿಬೇಕಾದ್ರೆ, ಅಕ್ರಮನ ಸಕ್ರಮ ಮಾಡ್ಕೋಬೇಕಾದ್ರೆ ರೈತರೇ ದುಡ್ಡು ಹಾಕ್ಬೇಕು ಅಂತ ಈ ಕಾಂಗ್ರೆಸ್ ಸರ್ಕಾರ ನೀತಿ ಮಾಡಿದೆ. ಹಂಗಾದ್ರೆ ಯಾರು ಹಾಕೊಳಕ್ಕಾಗಲ್ಲ. ಯಾರೋ ನಾವು ಲಾಯರ್ ಆಗಿದ್ದೀನಿ, ಬಸವರಾಜ್ ಲಾಯರ್ ಆಗೋರೆ, ನಮ್ದು ಜಮೀನಿದೆ, ನಮ್ಮ ಸಂಪಾದನೆ ಇದೆ ಅಂತ ಹಾಕೊಳ್ಬೋದು. ಇಲ್ಲಿ ಯಾರು ಲೆಕ್ಚರ್ ಆಗಿದ್ರೆ, ಮೇಸ್ಟರ್ ಆಗಿದ್ರೆ ಹಾಕೊಳ್ಬೋದು. ನಿಜವಾದ ರೈತ ಹಾಕೊಳಕ್ಕೆ ಆಗಲ್ಲ. ಅದನ್ನು ತಗೊಳ್ಳಿ ಅಂತ ಹೋರಾಟ ಮಾಡಿದ್ವಿ. ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಇವತ್ತು ಬಗರುಕೊಮ್ಮಲ್ಲಿ ನೀವು ಎಷ್ಟೋ ಜನ ಸಾಗುವಳಿ ಪಡ್ಕೊಂಡಿರ್ಬೋದು ನಿಮ್ಮೂರಲ್ಲಿ. ಆ ಭೂಮಿಯೆಲ್ಲ ನಮಗೆ ಕೊಡ್ತಾ ಇದ್ದಿಲ್ಲ, ರೈತರು ಕೊಡ್ಲೇಬೇಕು ಅಂತ ಹೋರಾಟ ಬಂದು ರೈತ ಚಳವಳಿ. ಅವಾಗ ಕಾನೂನು ಚೇಂಜ್ ಆದ್ದು. ಫಾರ್ಮರ್ 50 ಬಂತು, 53 ಬಂತು, 57 ಬಂತು. ನೋಡಿ ಹೇಳ್ತೀನಿ ಕೇಳಿ, ನೀವೆಲ್ಲ ಪಕ್ಷದವರು 3 ಪಕ್ಷದವರು ಇರ್ಬೋದು. ನೀವು ಎಲೆಕ್ಷನ್ ಬಂದಾಗ ದೇವುಗಳನ್ನು ನಾವು ಕುಡಿತೀವಿ, ಜೆಂಡ ಇಟ್ಕೊತೀವಿ, ರೈತ ಅಂತ ಬರ್ಕೊಡ್ತೀವಿ. ರೈತರು ಮೋಸ ಮಾಡೋದು ಜೆಂಡ ಇಟ್ಕೊಂಡು ನಾವೇ ಹಣ್ಣಲ್ಲಿ ಹೊಡೆದಾಡ್ತೀವಿ. ಇನ್ನು ಮುಂದೆ ಬಿಡಬೇಕು, ಆ ಬುಡಗಂಟು ನಾವು ಉದ್ಧಾರ ಆಗುತ್ತೆ. ಯಾಕೆ ಗೊತ್ತಂದ್ರೆ 3 ಪಕ್ಷಗಳು ಕೂಡ ರೈತ ಕುಲಕ್ಕೆ ಅನ್ಯಾಯ ಮಾಡಿದಾವೆ. ರೈತ ಆತ್ಮಹತ್ಯೆ ಆಗ್ತದೆ, ತಡೆ ಮಾಡ್ಕೊಳ್ತಾ ಇಲ್ಲ. ರೈತ ಸಾಯ್ತಾ ಇದ್ರೆ ಅವ್ನು ತಡೆಯಕ್ಕೆ ಯಾವ್ದು ಮಾಡ್ತಾರೆ. ಬನ್ನಿ ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ, ಬನ್ನಿ. ರೈತ ಸಂಘ, ನಿಮ್ಮ ಹಸಿಟ್ಟವರ ಸಂಘ ಇಲ್ದಿದ್ರೆ ಯಾರು ಕೇಳೋರೇ ಇಲ್ಲ. ಒಂದು ಪವರ್ ಗ್ರಿಡ್ ಹೊರಗೆ ನಡೀತದೆ ಮೈಸೂರಲ್ಲಿ, 5,000 ರೂಪಾಯಿ ಕೊಟ್ಟಿರ್ತಾರೆ. ಹೋರಾಟ ಮಾಡಿದ್ಮೇಲೆ ಅವನಿಗೆ ಸುಮಾರು ಎಷ್ಟೋ ಲಕ್ಷ ಬರ್ತದೆ, 30 ಲಕ್ಷನೋ ಏನೋ ಬರ್ತದೆ. ಹಂಗೆ ಬರೀ 3 ಕೋಟಿ ಪರಿಹಾರ, 4 ಕೋಟಿ ಮಾಡಿದ್ರೆ 56 ಕೋಟಿ ಹೋರಾಟ ಮಾಡ್ಕೊಡ್ತಾರೆ. ಬೇರೆ ರೈತ ಸಂಘದಿಂದ ಹಸಿಟ್ಟವನ್ನ ಹಾಕೊಂಡಿದ್ರೆ ಅವ್ರಿಗೆ ಜೈಲಿಗೆ ಹಾಕ್ಬಿಟ್ಟು ಅರೆಸ್ಟ್ ಮಾಡ್ಬಿಟ್ಟು ಕೆಳಗೊಡೋರು. ಅದನ್ನು ನಮ್ಗೆ ಅರ್ಥ ಅಲ್ವಾ. ರೈತ ಸಂಘ ಇರೋದ ಮಾತುಕತೆಗೆ ಬಂದು ರೈತರಿಗೆ ನ್ಯಾಯ ಕೊಡ್ತಾರೆ. ಹಂಗೆ ಹಸಿಟ್ಟವಲ್ಲಿಲ್ಲ
ನಿಮ್ಮ ರಕ್ಷಣೆ ಇದೆ, ದುಡ್ಡು ನ್ಯಾಯ ಕೊಡೋಂಥ ಅರ್ಥ ಇದೆ. ಇದೇನು ಕಾಟಿಪೋಟಿ ಸಂಘ ಅಲ್ಲ, ಆಯ್ತಲ್ಲ, ಕಾಟಿಪೋಟಿ ಸಂಘ ಅಲ್ಲ. ಇಲ್ಲಿ ಯಾವಂತೂ ನಾವು 3 ಪೈಸೆ ಇಸ್ಕೊಳ್ಳೋರಲ್ಲ. ಯಾವುದೇ ರಾಜಕೀಯ ಹಂಗು ನಮಗಿಲ್ಲ. ಯಾವುದೇ ರಾಜಕೀಯ ಚೀಫ್ ಮಿನಿಸ್ಟರ್ ಆದ್ರೂ ನಾವು ಕಾಲ ಮೇಲೆ ಕಾಲ ಕಂಡಿದ್ದು ತೆಗೆದು ಮಾತಾಡ್ತಾರೆ. ಸಿದ್ದವಲಕ್ಕೆ ಹೋದರೆ ಬೇರೆಯವರು ಹೋದ್ರೆ ಮಾತಾಡ್ಸೋದೇ ಕಷ್ಟ. ಇವತ್ತು ನಿಮ್ಗೆ ಹೇಳ್ತಾ ಇದೀವಿ. ಮತ್ತು ಒಂದು ವಾತಾವರಣ ಹೆಂಗಿತ್ತು ಅಂದ್ರೆ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಿಮಗೆ ಚೇರ್ ಇರ್ತಿತ್ತು, ಇವತ್ತು ಚೇರ್ ಇದೆ. ತಾಲೂಕು ಆಫೀಸ್ಗೆ ಹೋದ್ರೆ ನಿಮ್ಗೆ ಚೇರ್ ಇದೆ ಇವತ್ತು. ಅದು ಚಳವಳಿ ಬಂದಂಥ ಫಲ. ರೈತರು ಈ ದೇಶದ ಗುಲಾಮರಲ್ಲ, ಈ ದೇಶದ ಯಜಮಾನ, ಅವ್ನು ನಿಲ್ಲಿಸಿ ಮಾತಾಡಬೇಡ ಅನ್ನೋಂಥ ಕೊಟ್ಟಂಥದ್ದು. ಈ ರೀತಿಯಲ್ಲಿ ಹೋರಾಟವನ್ನು ಕಟ್ಟಿದ್ದೀವಿ. ಇವತ್ತು ಮುನ್ನೂರಲ್ಲಾಗಿದೆ. ಹುಣಸೂರು ತಾಲೂಕನ್ನು ನಾವು ವಿಶೇಷವಾಗಿ ಗಮನಿಸ್ತೀವಿ ರಾಜ್ಯದ ಈ ಸಂಘ. ಹಂಗೆ ಚಾಮರಾಜನಗರಕ್ಕೆ ಹೋದ್ರೆ ಒಂದು ತಾಲೂಕು, 25 ಜಿಲ್ಲೆಯಲ್ಲಿ 25 ತಾಲೂಕನ್ನ ರಾಜ್ಯ ಪದಾಧಿಕಾರಿ ಉಸ್ತುವಾರಿಯಲ್ಲಿ ಈ ಥರ ಸಂಘಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಪ್ರತಿ ಕುಟುಂಬದಲ್ಲಿ ಪಕ್ಷಾತೀತವಾಗಿ ಒಂದು ಊರಲ್ಲಿ ಸದಸ್ಯ ಆಗಬೇಕು. ಒಂದು ಊರಲ್ಲಿ ಒಬ್ಬ ಪ್ರಮುಖನ ಸಂಪರ್ಕವಾಗಿ ಅವನ ಬೌದ್ಧಿಕವಾದ ಜ್ಞಾನ ಬೆಳೆಸಬೇಕು. ಈ ಥರ ಕೊಟ್ಟಿದ್ದೀವಿ. ಹುಣಸೂರು ತಾಲೂಕು ನಾವು ತಗೊಂಡಿದ್ದೀವಿ. ಇನ್ನೊಂದು ವರ್ಷದೊಳಗಡೆ ಹುಣಸೂರು ತಾಲೂಕಲ್ಲಿ ಪ್ರತಿಯೊಂದು ಮನೆಯಲ್ಲೂ ರೈತ ಸಂಘದ ಸದಸ್ಯ ಇರಬೇಕು. ಪ್ರತಿಯೊಂದು 100 ರೈತ ಸಂಘ ಆಗಬೇಕು. ಹುಣಸೂರು ಟೌನ್ ಎಲ್ಲ ವಾರ್ಡಲ್ಲೂ ರೈತ ಸಂಘ ಆಗಬೇಕು. ನಿಮ್ಗೆ ಗೊತ್ತಾಯ್ತಲ್ವಾ? ಈ ಥರದ ಕೆಲಸವನ್ನು ನಾವು ಮಾಡಬೇಕು ಅಂತ ಹೊರಟಿದ್ದೀವಿ. ನೀವೆಲ್ಲರೂ ಕೂಡ ನಿಮ್ಮೂರಲ್ಲಿ ಇವತ್ತು ಸದಸ್ಯರಾಗಿದ್ದೀರಿ. ಮಿಕ್ಕವ್ರನ್ನ ಸದಸ್ಯರು ಮಾಡಿ ಸಲಹೆ ಕೊಡ್ತೀವಿ. ಪಕ್ಕದೂರಲ್ಲಿ ಮಾಡಿ, ಹಂಗೆ ಮಾಡಬೇಕು. ಇಲ್ಲಿ ಚಂದ್ರೇಗೌಡರು ನೇತೃತ್ವ ತಗೊಂಡಾರೆ, ಮತ್ತು ಎಲ್ಲ ಪದಾಧಿಕಾರಿಗಳೆಲ್ಲ ಮಾಡ್ತಾ ಇದ್ದಾರೆ. ಹುಣಸೂರು ತಾಲೂಕಲ್ಲಿ ನೆಕ್ಸ್ಟು ಒಂದು ಹೊಸ ಬದಲಾವಣೆ ಆಗ್ಬಿಡು. ಈ ಎಲ್ಲ ಶೋಷಣೆಗಳಿಂದ ಮುಕ್ತವಾದಂಥ, ಮುಕ್ತಿಪಡಿಸಿದ ರೈತ ಸಂಘದ ಉದ್ದೇಶ. ಎಲ್ಲ ರೀತಿಯ ಶೋಷಣೆಯಿಂದ ರೈತರನ್ನ ಮುಕ್ತಿಗೊಳಿಸೋದು ರೈತ ಸಂಘದ ಉದ್ದೇಶ. ಸಮಾನತೆ ಉದ್ದೇಶ. ಯಾಕೆ ಗೊತ್ತಂದ್ರೆ, ಇಲ್ಲಿ ಯಾವುದೇ ಧರ್ಮಕ್ಕೂ ನಮ್ಮ ಕೃಷಿ ಕ್ಷೇತ್ರದಲ್ಲಿ ನಿರ್ಬಂಧ ಇಲ್ಲ. ರೈತರು, ಅದು ಬಸವಣ್ಣನ ವಚನ. ಅದು ಸರಳ ಸಂಸ್ಕೃತಿ, ಅದು ಕಾಯಕದು. ಇಲ್ಲಿ ಹಿಂದೂಗಳು ರೈತ ಕೃಷಿ ಮಾಡ್ಬೋದು, ಕ್ರಿಶ್ಚಿಯನ್ರು ಮಾಡ್ಬೋದು, ಮುಸ್ಲಿಮ್ರು ಮಾಡ್ಬೋದು, ಪರ್ಸಿಯನ್ರು ಮಾಡ್ಬೋದು, ಎಲ್ಲ ಜಾತಿಯವರು ಮಾಡ್ಬೋದು. ಎಲ್ಲ ಜಾತಿ ಧರ್ಮವನ್ನು ಒಳಗೊಂಡಂತ ಕ್ಷೇತ್ರ ಅಂದ್ರೆ ಅದು ಕೃಷಿ ಕ್ಷೇತ್ರ. ಎಲ್ಲ ಧರ್ಮಕ್ಕೂ ಒಂದೊಂದು ಧರ್ಮಗಳು ಸೀಮಿತ ಹಾಕಿಬಿಟ್ಟಿರ್ತವೆ. ಆದ್ರೆ ಕೃಷಿ ಧರ್ಮ ಮಾತ್ರ ಎಲ್ಲರೂ ವಾಸಿಗೆ ಕೊಟ್ಟಿದ್ದು ಶ್ರೇಷ್ಠ ಧರ್ಮ. ಹುಣಸೂರು ಅಚೀವ್ ಮಾಡೋಣ. ಹುಣಸೂರು ಮಾದರಿ ಆಗೋಣ. ಬೇರೆ ಮೈಸೂರು ಜಿಲ್ಲೆಗೆ ಮಾದರಿ ಆಗಬೇಕು, ಬೇರೆ ರಾಜ್ಯಕ್ಕೆ ಮಾದರಿ ಆಗಬೇಕು ಅಂತ ಕೆಲಸವನ್ನು ಮಾಡೋಣ. ಪದಾಧಿಕಾರಿಗಳು ನಡವಳಿಕೆ ಚೆನ್ನಾಗಿರ್ಬೇಕು. ಯಾಕೆ ಲೇಟಾಗಿ ಬಂದರೂ ಸ್ವಾಗತ ಮಾಡಿಬಿಟ್ಟಿರ್ತೀವಿ ಅಂದ್ರೆ, ನಾನು ಬಂದರೂ ಮಾಡಬಾರ್ದು. ಯಾಕಂದ್ರೆ ತಿಳಿದು ಸಭೆ ಮುಗಿದ ಮೇಲೆ ಮಾಡಿ. ಯಾವಾಗಲೇ ಸಭೆ ಒಬ್ಬರು ಭಾಷಣ ಮಾಡೋದು ಕರೆದು ಅವ್ರು ಸ್ವಾಗತ ಮಾಡಿ. ಭಾಷಣ ಮಾಡ್ತಾ ಇರ್ತಾರೆ, ಅವ್ರು ಬಂದ್ರು ಕರಿಬಾರ್ದು. ಅದು ಏನೈತೆ ಅವ್ರು ಬೇಜಾರು ಮಾಡ್ಕೊತಾ ಅಂತಲ್ಲ, ಅವ್ರು ಸಭೆ ಬೇಜಾರು ಮಾಡ್ತಾರೆ ಲೇಟಾಗಿ ಬಂದು. ಯಾಕೆ ಗೊತ್ತಂದ್ರೆ, ನಮ್ಮ ವಿಚಾರಗಳಿಗಿಂತಾಗ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಸಭೆ ಮುಗಿದೋಗ್ಬಿಡುತ್ತೆ. ಅದಕ್ಕೊಂದು ನೀತಿನೂ ಮಾಡ್ತೀವಿ. ಹೊಸಟವಲ್ಲಿ ಯಾವಾಗ ಹಾಕಬೇಕು, ಬೋರ್ಡ್ ಉದ್ಘಾಟನೆ ಹೆಂಗೆ ಹಾಕಬೇಕು, ಸಭೆ ಹೆಂಗೆ ಮಾಡಬೇಕು ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು ನಿಯಮಗಳು ಮಾಡ್ತೀವಿ. ಅದರಿಂದ ಇಲ್ಲಂದ್ರೆ ಬರೀ ಒಂದು ಊರು ಮಾಡೋಕ್ಕೆ ಒಂದು ದಿನ ತಗೋತದೆ. 300 ಹೋಗಂಟೆ ಅವ್ರಿಗೆ ಸುಸ್ತಾಗಿ ಹೊರಗಿರ್ತಾರೆ. ಒಂದು ನಿಯಮ ಮಾಡೋಣ ಅಲ್ವಾ? ನಿಯಮ ಮಾಡೋಣ. ಇವತ್ತು ನೀವೆಲ್ಲರೂ ಕೂಡ ಇವತ್ತು ಹೊಸಟವಲ್ಲಿ ಹಾಕೊಂಡಿದ್ದೀರಿ. ಒಂದು ಪ್ರಮಾಣವಚನ ಸ್ವೀಕರಿಸಬೇಕು. ಕೊನೆಯಲ್ಲಿ ಘೋಷಣೆ ಮುಗಿದಾಗುತ್ತೆ. ಮೇಷ್ಟ್ರಿಗೆ ಒಂದು ಮಾತು ನಮ್ಮ ಕುಮಾರ್ ಹೇಳ್ತಿದ್ರು, ಹಿಂದೆ ಲಾಯರ್ಗಳು ರೈತ ಸಂಘಗಳಿದ್ರು, ಮೇಷ್ಟ್ರೆ ಶಿಕ್ಷಕರು ರೈತ ಸಂಘಗಳಿದ್ರು, ಅದಕ್ಕಿಂತ ಪ್ರೊಫೆಸರ್ಗಳು. ಹೊಸಟವರು ಇವತ್ತು ಎಷ್ಟೋ ಜನ ಹಾಕೊಂಡಿದ್ದೀರಿ, 60ಕ್ಕಿಂತ ಹೆಚ್ಚು ಸದಸ್ಯರು. ಎಷ್ಟು ಜನ ಉಳ್ಕೊಳ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಯಾಕೆ ಹೇಳ್ತೀವಿ, ನೀವು ತಡ ಮಾಡಿದ್ರೆ 45 ವರ್ಷ, ಈಗ ಸಿಟ್ಟವಲ್ಲಿ ಹಾಕೊಂಡಿದ್ದೀರಿ. ನಮ್ಮ ಹಳೆಯ ವಿಚಾರಗಳು ಕೂತ್ಬಿಟ್ಟಿವೆ ತಲೆಯಲ್ಲಿ. ಯಾರ ಬಸವಣ್ಣನ ದೇವಸ್ಥಾನ ನಿಮ್ಮೂರಲ್ಲಿದೆ, ದೇವಾಲಯ. ನಾನು ಬಸವಣ್ಣನ ಪುಸ್ತಕ ತಗೊಂಡ್ಬಂದಿದ್ದೀನಿ, ಬಸವರಾಜರು ಓದಕ್ಕೆ ಕೊಟ್ಟೆ. ವಚನ ಸಾಹಿತ್ಯ ನಿಜ ದರ್ಶನ ಅಂತ. ಇರಪ್ಪ ಬನ್ನಿ. ನಾವೆಲ್ಲ ಕಾಯಕ ಧರ್ಮ ಮಾಡೋದು. ನೇಗಿಲ ಯೋಗಿ ಹಾಡನ್ನ ನಾವು ಕೇಳಿದೀವಿ. ಎತ್ತಿನ ಗೌರವ ಸೃಷ್ಟಿ. ಅರ್ಥ ಗೊತ್ತಾ ನಿಮಗೆ? ಈ ದೇಶವೇ ಅಳಿಲಿ ಉಳಿಲಿ, ಯುದ್ಧಗಳು ನಡೀತಾ ಇರಲಿ, ಸಾಮ್ರಾಜ್ಯಗಳು ಸ್ಥಾಪನೆ ಆಗ್ತವೆ, ಮುಳುಗ್ತಾ ಹೋಗ್ಲಿ, ರೈತ ಮಾತ್ರ ತನ್ನ ಕಾಯಕ ಮಾಡ್ತಾನೆ. ಈ ದೇಶಕ್ಕೆ ಅನ್ನ ಹಾಕ್ತಾನೆ, ಜೀವಕೋಟಿಗೆ ಅನ್ನ ಹಾಕುವಂತ ಸಂಸ್ಕೃತಿ ಅದು ರೈತ ಸಂಸ್ಕೃತಿ. ಇವತ್ತು ರೈತ ಸಂಸ್ಕೃತಿಯಾಗಿ ಉಳ್ಕೊಂಡಿಲ್ಲ. ನಾವು ಕೂಡ ಮೋಸ ಮಾಡೋರಾಗಿದ್ದೀವಿ. ಮಾತು ಕೊಟ್ಟಂತ ರೈತ ತಪ್ಸ್ಕೊತಿದ್ದಿಲ್ಲ. ಈಗ ಬರವಣಿಗೆ ಮಾಡ್ಕೊಂಡ್ರು ಮೋಸ ಮಾಡಿ, ಅಣ್ಣ ತಮ್ಮದ್ರೆ ಬರವಣಿಗೆ ಮಾಡ್ಕೊಂಡ್ರು ಮೋಸ ಮಾಡ್ತೀವಿ. ಮರದ ಕೆಳಗಡೆ, ಅರಳಿ ಮರದ ಕೆಳಗಡೆ ಕುತ್ಕೊಂಡು ಒಂದು ಮಾತು ಕೊಟ್ಟ ಅಂದ್ರೆ ನಾನು ಪಂಚಾಯತಿ ಮುಂದೆ ತಪ್ಪಿಸ್ಬೇಕಾಗಿದ್ದಿಲ್ಲ. ಆ ಮಾತು ಕೊಡೋದು ಕೂಡ ನ್ಯಾಯಯುತವಾಗಿರ್ತಿತ್ತು. ಇವತ್ತು ನಾವು ಕೋರ್ಟಲ್ಲಿ ಲಾಯರ್ ಆಗಿದ್ದೀವಿ, ಬಸವರಾಜು ಲಾಯರ್ ಆಗಿದ್ದಾರೆ.
ಬರ್ಕೊಟ್ಟಿರೋದೇ ಇಲ್ಲ ಅಂತ ವಾದ ಮಾಡುವಂತ ಕಾಲ ಬಂದಿದೆ. ನಿಮ್ಗೆ ಅರ್ಥಲ್ವಾ? ನಮ್ಮ ಎದುರಿಗೆ ಮಾತಾಡ್ಬಿಟ್ಟು ಹತ್ರ ಮಾತಾಡೇ ಇಲ್ಲ ಅಂತ ವಿತಂಡವಾದವನ್ನು ಮಾಡುವಂತ ನಾವು ನೋಡ್ತೀವಿ. ರೈತ ಸಂಸ್ಕೃತಿ ವಿರುದ್ಧವಾದದ್ದು. ಯಾಕಂದ್ರೆ ಅನ್ನ ಹಾಕಿದ ಕೈ ಇದು. ಇವತ್ತೇನಾಗಿದೆ, ಗುಲಾಮಗಿರಿ ಕಡೆ ಹೋಗ್ತಿದೀವಿ. ಆಯ್ತಲ್ಲ, ಇದು ರಾಜಕಾರಣಿಗಳು ಬಂದು ನಮ್ಮ ಮುಂದೆ ಕುತ್ಕೊಂಡು ಮಾತಾಡ್ಬೇಕಾದಂತ ಹೂನಾರ ಹಾಕೊಂಡು ಊರಿನ ಕರ್ಕೊಂಡ್ ಬರ್ತೀವಿ. ದೊಡ್ಡ ಭ್ರಷ್ಟರಾಗ್ಬಿಟ್ಟು ಜೈಲಿಗೆ ಹೋಗಿದ್ರೆ ನಮ್ಮ ಜಾತಿಯನ್ನು ಅಂತ ಹೇಳಿ ಅವ್ನು ಇನ್ನೊಂದ್ಕ ಬರ್ತಾನೆ, ಕೈಯಿಂದ ಗಿಡಾದ್ರೆ ಅವನು ಪಟಾಕಿ ಉಡಿಸಿ ತಗೊಬರ್ತೀವಿ. ಏರೋಪ್ಲೇನ್ ಹಿಡಿಸ್ಕೊಂಡು ಮೆರವಣಿಗೆ ಮಾಡೋಂಥ ಕಾಲ ಹೋಗ್ತೀವಿ. ನಾವು ಅಲ್ವಾ ಭ್ರಷ್ಟದ ತೂಚಿ ಅಂತ ಊದ್ ಕಳಿಸ್ಬೇಕು. ನಮ್ಮ ಗ್ರಾಮದಲ್ಲಿ ಬೋರ್ಡ್ ಇತ್ತು, ಈಗ ಹಾಕಿಲ್ಲ, ಬದಲಾಯಿಸಿರ್ಬೇಕು. ಹಿಂದಿನ ಗ್ರಾಮದ ಬೋರ್ಡ್ ಹೆಂಗಿದೆ ಗೊತ್ತಾ? ಬಸವರಾಜ್ ಮಾತಾಡ್ತಿದ್ರು, ನಿಮ್ಗೆ ಸೊಸೈಟಿ ಆಗ್ತಿದೆ ಅಂತ. 3,000 ರೂಪಾಯಿಗೆ ಜಪ್ತಿ ಮಾಡ್ಕೊ ಹೋಗ್ತಿದ್ರು, ಹರಾಜ್ ಆಗ್ತಿದ್ರು ಜಮೀನ. ಆ ತಡದ್ ನಿಲ್ಸಿ ಇವತ್ತು ರೈತರು ಸ್ವಾಭಿಮಾನಿ ಬದುಕಂಗೆ ಆಸ್ತಿ ಉಳಿಸ್ಕೊಳ್ಳೋಕೆ ಕಾರಣ ಆಗಿದ್ದು ರೈತ ಸಂಘ. ಸಹಕಾರಿ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಊರೊಳಗೆ ಪ್ರವೇಶನ ಅಂತಿದ್ದು ಮೊದಲು ಹೇಳ್ತಿದ್ದಲ್ವಾ? ಇವತ್ತು ಭ್ರಷ್ಟನ ನಾವು ಹಸು ಟವಲ್ ಹಾಕೊಂಡೆ ಅವ್ರು ಬಂದ್ರೆ ಹೇಳೋದು ಕೇಳ್ಕೊಂಡು ಅವ್ರಿಗೆ ಹಸು ಟವಲ್ ಹಾಕೊಂಡು ಊರಿಗೆ ಕರ್ಕೊತೀವಿ. ಈ ತರ ಸಂಸ್ಕೃತಿಗೆ ನಾವು ಹೇಳಿದ್ವಿ. ಇದು ಸಂಘ ಅಲ್ಲ. ಸಂಘಕ್ಕೆ ಒಂದು ನೀತಿ ನಿಯಮ ಇರುತ್ತೆ, ಒಂದು ಸ್ವಾಭಿಮಾನ ಇರುತ್ತೆ, ಆಯ್ತಲ್ವಾ? ಈಗ 4 ಫೋಟೋ ಇದ್ದಾವಪ್ಪ, ಅದು ಟೋಪಿ ಹಾಕೊಂಡಿದ್ದಾರೆ. ಸರಿಯಾಗಿ ಕುಂಕೋಬೇಕು ನಾವು. ಟೋಪಿ ಇದೆ ಅಲ್ಲಿ, ಟೋಪಿ ಹಾಕೊಂಡಿದ್ರೆ ನಾವು ಏನ್ ಕಾಣುತ್ತೆ? ಯಾವ್ದೋ ಮನುಷ್ಯ ಗಾಂಧಿ ಟೋಪಿ ಹಾಕ್ಬಿಟ್ಟಿದ್ದಾನೆ, ಕೇಳ್ಕೋಬೇಕು, ಗಂಭೀರವಾಗಿ ಕೇಳ್ಬೇಕು. ಗಾಂಧಿ ಟೋಪಿ ಹಾಕ್ಬಿಟ್ಟಿದ್ದಾನೆ ಅಂತ ಹೇಳ್ತೀರಿ. ಗಾಂಧಿ ಟೋಪಿ ಹಾಕಿದ್ರೆ ಗಾಂಧಿವಾದಿಯವರು. ಈ ದೇಶಕ್ಕೆ ಸ್ವತಂತ್ರ ಬಂದಂಥದ್ದು 1947ರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಗಾಂಧಿ ನೇತೃತ್ವ ತೀರ್ಮಾನ ಆಯಿತು. ಅದರಲ್ಲಿ ಅವ್ರು ಜೈಲಿಗೆ ಹೋಗಿದ್ದರು ವಿದ್ಯಾರ್ಥಿಗಳು. ಹೆಸರುವಾಸಿ ರಾಯರು ಶಿವಮೊಗ್ಗದಲ್ಲಿ ಮೊದಲನೇ ಚುನಾವಣೆ 1951ರಲ್ಲಿ ಗೆದ್ದಿದ್ರು. MLA ಆಗಿ 4 ಮಂತ್ರಿಯಾಗಿ ನಿರ್ವಹಣೆ ಮಾಡಿದ್ರು. ಒಂದು ಮೆಣಸು ಕೆಲಸಗಳಿಲ್ಲ, ಒಂದು ಕೈ ಕೆಲಸಗಳಿಲ್ಲ. ರಾಜಕೀಯದಿಂದ ನಿವೃತ್ತಿಯಾಗಿ ಚುನಾವಣಾ ರಾಜಕೀಯದಿಂದ ಹೋರಾಟ ರಾಜಕೀಯಕ್ಕೆ ಬಂದ ನಮ್ಮ ಅಧ್ಯಕ್ಷರಾಗಿದ್ದರು. ಅಂಬೇಡ್ಕರ್ ನೇತೃತ್ವದಲ್ಲಿ ಸಂವಿಧಾನ ಕರಡು ಸಮಿತಿ ಇತ್ತಲ್ಲ, ಆ ಸದಸ್ಯರು ಅವರು ಕೂಡ ಒಬ್ಬರಾಗಿದ್ದರು. ಅಥವಾ ಅಂಥವ್ರು ರೈತ ಸಂಘದ ಪ್ರಥಮ ಅಧ್ಯಕ್ಷರಾಗಿದ್ದರು. ರೈತ ಸಂಘದ ಘನತೆ ಗೌರವ ಹೆಂಗಿದೆ ಅಂತ ಹೇಳಕ್ಕೆ ಹೇಳ್ತಾರೆ. ಆ 2ಅವರೆಲ್ಲ ಗಡ್ಡ ಬಂದ್ರು ಸಾಬ್ರಂಗ್ ಕಾಣ್ತಾರಪ್ಪ. ನಾವೆಲ್ಲ ಪರಿಚಯ ಕೂತಿ ಅವರು ಸಾಬ್ರು ಅಂತಿದ್ದು. ಅವರು ಪ್ರೊಫೆಸರ್ MD ನಂಜುಂಡಸ್ವಾಮಿ ಅಂತ ನಮ್ಮ ಜಿಲ್ಲೆಯವರು. ಅವ್ರ ತಂದೆ ಮಹಾನ್ ದೇವರು, ಬಹಳ ಹೆಸರುವಾಸಿಯಾದ ಲಾಯರು. ಅವ್ರ ಮಗ ಇವರು ಕಾನೂನು ಪಂಡಿತರು, ಕಾನೂನು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ದಂಥವ್ರು. ಅವ್ರ ಕೈ ಕೆಳಗಡೆ ಪಾಠ ಕೇಳಿದವರು ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡಿ PhD ತೆಗೆದಾರೆ. ಅವ್ರು ಪಾಠ ಮಾಡಿದಂಥ ವಿದ್ಯಾರ್ಥಿ ದಕ್ಷಿಣ ಆಫ್ರಿಕಕ್ಕೆ ಹೋಗಿ ಸಂವಿಧಾನ ಬರೆದಾರೆ. ಅವ್ರು ಪಾಠ ಮಾಡಿದಂಥ ಶಿಷ್ಯ ಸಂವಿಧಾನ ವಿದ್ಯಾರ್ಥಿ ದಕ್ಷಿಣ ಆಫ್ರಿಕಾದಲ್ಲಿ ಕ್ರಾಂತಿ ಆಯ್ತಲ್ಲ, ಕರೀರು ಅಧಿಕಾರ ಕೊಟ್ಟಲ್ಲ, ಆಗ ಅವ್ರ ಶಿಷ್ಯ ಹೋಗಿ ಸಂವಿಧಾನ ಬರ್ಕೊಟ್ಟು ಬಂದಾರೆ. ಇದೇ ರಾಜ್ಯದ ಮುಖ್ಯಮಂತ್ರಿ ಕೂಡ ಅವ್ರ ಶಿಷ್ಯನೇ. ನಟೈತರ ಹೇಳ್ತಿರೋದು. ಅವರು ಕೊನೆಯವರೆಗೂ ಕೂಡ ರೈತ ಚಳವಳಿಗೆ ಇದ್ರು. ಈ ನೆಲದಲ್ಲಿ ಚಳವಳಿ ನಡೆದಿದ್ರೆ ಅವ್ರ ಕಾರಣ ವೈಚಾರಿಕವಾಗಿ. ನಂಜುಂಡಸ್ವಾಮಿ ಅವ್ರ ಮಗ ಜಾತಿಯೊಳಗೆ ಬರಲಿಲ್ಲ, ಅಂತರ್ಜಾತಿ ಮದುವಾಗಿದ್ರು. ಅವರು ಮರಾಠ ಜಾತಿ ಇದ್ರಲ್ವ, ಅವ್ರು ಹುಟ್ಟು ಲಿಂಗಾಯತ ಸಮುದಾಯ, ಅವ್ರ ಹೆಂಡತಿ ಮರಾಠ ಸಮುದಾಯ. ನಟೈತರ ಹೇಳ್ತಿರೋದು. ಜಾತ್ಯತೀತವಾಗಿ ಈ ನಾಡಿಗೆ, ಈ ಪ್ರಪಂಚದಲ್ಲಿ ರೈತರಿಗೆ ಒಂದು ಘನತೆ ಗೌರವವನ್ನು ಕೊಟ್ಟದಂತ ವ್ಯಕ್ತಿ ಅಂಥವ್ರು ಕಟ್ಟಿರೋ ಸಂಘ ಇದು. ಇನ್ನು ಸುಂದರೇಶ್ವರಿ ಗಡ್ಡ ಫ್ರೆಂಚ್ ಗಡ್ಡ ಇದೆಯಲ್ಲ, ರಾಷ್ಟ್ರಕವಿ ಕುವೆಂಪು ಕೇಳಿದಿರಾ? ಅವ್ರ ಕುಟುಂಬದವರು. ಈ ರಾಜ್ಯದಲ್ಲಿ ಕಡದಾಳ ಮಂಜಪ್ಪ ಅಂತ ಮುಖ್ಯಮಂತ್ರಿ ಆಗಿದ್ರು, ಕೇಳಿದಿರಾ? ಅವ್ರ ಕುಟುಂಬದವರು. ಅವ್ರು ಕೊನೆಗಾಲವೂ ಹೋರಾಟ ಮಾಡಿ ಬಹಳ ಇನ್ನೂ 57 ವರ್ಷ ಇದ್ದಾರೆ, ಹೃದಯಪಾತ ಸತ್ತೋದವರು. ಜೈಲಿಗೆಲ್ಲ ಹೋಗಿ ಬಂದಿರು ನಮ್ಮ ಪರವಾಗಿ. ಇನ್ನು ಪುಟ್ಟಣ್ಣವ್ರ ಬಗ್ಗೆ ನಮ್ಗೆ ಗೊತ್ತಿದೆ, ನಮ್ಮ ಮಂಡ್ಯ ಜಿಲ್ಲೆಯವರಪ್ಪ, 2ನೇ ತಲೆಮಾರು ನಾಯಕರವರು. ರೈತ ಚಳವಳಿಗೆ ಒಂದು ಚಲನಶೀಲ ಕೊಟ್ಟಂತರು, ಜಾತ್ಯತೀತಕ್ಕೆ ಬಂದವರು. ಈ ನೆಲದಲ್ಲಿ ಹುಟ್ಟಿದ್ರು ಕೂಡ ಬಿಜಾಪುರಕ್ಕೆ ಹೋದ್ರು ಅವರು ಗೌರವಿಸಿದ್ರು ಜಾತ್ಯತೀತವಾಗಿ. ಆ ಥರ ದೊಡ್ಡ ನಾಯಕರುಗಳು, ಆ ಥರದವರು ಬಹಳಷ್ಟು ಸಾವಿರಾರು ಜನ ದುಡಿದು ಕಟ್ಟೋಗಿರೋಂಥ ಸಂಘ. ಇವತ್ತು ಹಸಿರು ಟವಲ್ ಹಾಕಿದೀವಿ, ಹಸಿರು ಟವಲ್ ಹಾಕೋರು ಅದು ಘನತೆ ಗೌರವನ ಇಟ್ಕೊಂಡು ನಡಿಬೇಕು. ಇಲ್ಲ ಹಸಿರು ಟವಲ್ ಹಾಕೊಳ್ಳೋಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂತ ನಾವು ತಿಳ್ಕೋಬೇಕು. ಅದು ಅರ್ಥ ಮಾಡ್ಕೋಬೇಕಲ್ವಾ? ಯಾಕೆ 45 ವರ್ಷ ಆಗಿದೆ, ಏನಾಗಿದೆ? ನಾನು ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಯಾಕಂದ್ರೆ ನಿಮ್ಮಲ್ಲಿ ಎಲೆಕ್ಷನ್ ಇದೆ. ವಂಶಸ್ಥರು ಎಷ್ಟು ಜನ ಇದ್ರಿ ಇಲ್ಲಿ? ಎತ್ತಬೇಕು, ಕೈ ಎತ್ತು. ಯಾರು ಇಲ್ಲ ಅನ್ನೋರು ಕೈ ಎತ್ಬೇಕು ಅನ್ಬೇಕಾಯ್ತು. ಎಲ್ಲರೂ ಹೋಗ್ಕೊಂಡಿರ್ತೀರಿ, ತಗೊಳ್ಳಿ. ಇವತ್ತೇನಾದ್ರು ಅಧ್ಯಕ್ಷ ಅವ್ರಿಗೆ ಕರೆಂಟ್ ಬಿಲ್ ಕೊಡ್ತೀರಾ ನೀವು?
ಕಟ್ಟಿರಾ? ಬಾಯಿ ಮುಟ್ಟಿ ಹೇಳೋ ಮಾರೇರ ಇಲ್ಲ. ಯಾಕೆ ನಿಮ್ ಸರ್ಕಾರ ಕಟ್ಬೇಡಿ ಅಂತ ಮನ್ನಾ ಮಾಡಿದ್ಯಾ? ಈ ಚಳವಳಿ ಹೋರಾಟದಿಂದ 1985 ಇಸ್ವಿ ಡಿಸೆಂಬರ್ 27 ಸುಂದರೇಶ್ ಹೇಳಿದ ಗಡ್ಡ ಇದರ ಫ್ರೆಂಚ್ ಗಡ್ಡ ಅವ್ರ ನೇತೃತ್ವದಲ್ಲಿ ಗುಂಡೂರಾವ್ ಜೊತೆ ಒಂದು ಮಾತುಕತೆ ಆಗಿದೆ. 1980 ಡಿಸೆಂಬರ್ 27 1980 ಡಿಸೆಂಬರ್ 27 ವಿಧಾನಸೌಧ 3ನೇ ಮಾಡಿವಿ. ನಾವು ಕಪ್ಲ ಬಾವಿ ಇಟ್ಕೊಂಡಿದೀವಿ, ಕೊಳ ಇರುತ್ತೆ, ಡೀಸೆಲ್ ಮೋಟರ್ ಹಾಕ್ತಿದೀವಿ, ಇತ್ತೀಚೆಗೆ ಎಲೆಕ್ಟ್ರಿಸಿಟಿ ಮೋಟರ್ ತಗೊಂಡಿದೀವಿ. 5 HP ಮೋಟರ್ ಇಟ್ಕೊಂಡ್ರು ಬಹಳಷ್ಟು ಬರೀ ಕಡಿಮೆ ಇದ್ದಾರೆ. ಒಂದು 20,000 ಜನ 30,000 ಜನ ಇದ್ರು ಅವತ್ತು ರಾಜ್ಯದಲ್ಲಿ. ಅವ್ರಿಗೆ ಉಚಿತವಾಗಿ ಕರೆಂಟ್ ಕೊಡಿ, ಕನಿಷ್ಠ 5 HP ವರೆಗೂ ಕೊಡಕ್ಕಾಗಲ್ಲ ಅಂದ್ಬಿಟ್ಟು 5 HP ವರೆಗೆ ಅಂದ್ರೆ ಒಂದು ಹಸುವ ಶಕ್ತಿಗೆ 100 ರೂಪಾಯಿ ಅಂತ ವರ್ಷಕ್ಕೆ 500 ರೂಪಾಯಿ ಕೊಡಿ ತೀರ್ಮಾನ ಆಯ್ತು. ಆ ಹೋರಾಟ ನಿರಂತರ ಮುಂದುವರ್ಕ ಬಂದು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ನಂಜುಂಡಸ್ವಾಮಿ ಮತ್ತು ಬಾಬಾಗೌಡರು ಶಾಸಕರಾಗಿದ್ರು. ಮಾತುಕತೆಗೆ 10 HP ವರೆಗೆ ಇವತ್ತು ಉಚಿತವಾದ ಕರೆಂಟ್ ಸಿಗ್ತಾ ಇದೆ. ಇಸ್ಕೊಂಡ ಕೇಳಿಸುತ್ತಿಲ್ಲ, 10 HP ವರೆಗೆ ಕರೆಂಟ್ ಸಿಗ್ತಾ ಇದೆ. ನಿಮ್ಗೆ ಯಾವ್ದೋ ಸರ್ಕಾರ ಕೊಟ್ಟಿಲ್ಲ. ನಿಮ್ ಶಾಸಕ ಯಾರಾಗೋ ನಿಮ್ಮ ಮಂತ್ರಿ ಆಗಿದ್ರು ನಮ್ಗೆ ಉಚಿತವಾಗಿ ಕೊಡಿ ಅಂತ ಹೇಳಿಲ್ಲ. ಉಚಿತವಾಗಿ ಕೊಡಿ ಅಂತ ಮಾಡೋಂಥವ್ರು ಅವರಾಗಿದ್ರು ಕೇಳಿಲ್ಲ. ರೈತರ ಪರವಾಗಿ ಹೋರಾಟದ ಬೀದಿ ಹೋರಾಟದಿಂದ ಇವತ್ತು ಉಚಿತವಾಗಿದೆ. ಹೇಳ್ತೀನಿ, ಇದು ಉಚಿತವಾಗಿದೆ. ಇವತ್ತು 45,000 ಪಂಪ್ಸೆಟ್ದಾರರು, ರೈತ 45 ಲಕ್ಷ ಪಂಪ್ಸೆಟ್ದಾರರು ಇವತ್ತು ಕರ್ನಾಟಕದಲ್ಲಿ ಉಚಿತವಾಗಿ ಕರೆಂಟ್ ಅನ್ನ ಕಟ್ತಾ ಇದ್ದಾರೆ. ಬಹಳಷ್ಟು ಜನ ಬಿಜೆಪಿ ವೋಟ್ ಹಾಕಿರೋರು ಇರ್ಬೋದು, ಕಾಂಗ್ರೆಸ್ಗೂ ಹಾಕಿರೋರು ಇರ್ಬೋದು, ದಳಕ್ಕೂ ಇರ್ಬೋದು. ನೀವು ಕೆಲವು ವಿಚಾರಗಳು ನಿಮ್ ಕಿವಿಗೆ ಹೇಳ್ತೀವಿ, ನೀವು ಮನ್ಸಿಗೆ ಹಾಕಬೇಕು, ಮೆದುಳಿಗೆ ಹಾಕಬೇಕು ಅಲ್ವಾ? ಅದು ಹೇಳ್ತೀರ, ಮನ್ಸಿಗೆ ಹಾಕಬೇಕು, ಮೆದುಳಿಗೂ ಹಾಕಬೇಕು. ಬರೀ ಮೆದುಳಿಗೆ ಹಾಕೊಂಡ್ರೆ ಆಗಲ್ಲ, ಮನ್ಸಿಗೂ ಹಾಕಬೇಕಲ್ವಾ? ಕೇಳಿ. ಈಗ ಒಂದು ಹೊಸ ಕಾನೂನು ಬಂದಿದೆ, ಡೆಲ್ಲಿ ನಡೀತು ಗೊತ್ತಾ ನಿಮ್ಗೆ? 384 ದಿನ ರೈತರು ಲಕ್ಷಾಂತರ ಜನ ಡೆಲ್ಲಿಲಿ ಹೋರಾಟ ಮಾಡಿದ್ರು. ಟಿವಿ ನೋಡೋರು ಗೊತ್ತಿರುತ್ತೆ. ಎಲ್ಲಿಗೆ ಯಾಕೆ ಹೋಗಿದ್ರು? ಕರೆಂಟ್ ಬಿಲ್ ಎಲ್ಲ ಒಂದೇ ಅಲ್ಲ, ಅದು ಇದೆ. ಇವತ್ತು ಕೃಷಿ ರೈತತ್ವವಿದೆ. ರೈತ ಸ್ವಾಭಿಮಾನಿಯಾಗಿದ್ದ, ಎಲ್ಲೂ ಸಾಲಕ್ಕೆ ಅರ್ಜಿ ಆಗ್ತಿದ್ದಿಲ್ಲ. ಅನ್ನ ಬೆಳೆದು ಪತಾಯಿಲಿ ಭತ್ತ ಹಾಕತ್ತಿದ್ದ, ಗುಳಿಲಿ ರಾಗಿ ಗುಳಿ ತಂದು ತುಂಬ ಹಾಕ್ತಿದ್ದ. ನಮ್ಮೂರು ಬರ ಬಂದ್ರೆ ಬಡವರು ಪುಕ್ಕಟ್ಟಾಗಿ ಇವತ್ತು ರಾಗಿ ಭತ್ತ ಕೊಟ್ಟಿರುವಂತ ಉದಾಹರಣೆಗಳಿವೆ. ಅಂದ್ರೆ ಸಮೃದ್ಧಿ ಇತ್ತು ಅವತ್ತು. ಅಂದ್ರೆ ಯಾರು ಹಸುವಿನಿಂದ ಇರಬಾರ್ದು ಅಂತ ಸಮೃದ್ಧಿ ರೈತ ದೇಶಕ್ಕೂ ಕೊಟ್ಟಿದ್ದ, ತನ್ನ ಊರಿಗೂ ಕೊಟ್ಟಿದ್ದ. ಕೃಷಿ ಕ್ಷೇತ್ರ ರೈತರಿಂದ ಕಿತ್ಕೊಂಡು ಬಹಳ ದಿನ ಆಗೋಗಿದೆ. ನಾವೆಲ್ಲ ಕಂಪ್ನಿ ಬೇಸಾಯಕ್ಕೆ ಅವ್ರು ಕೊಟ್ಟು ಬೀಜ ಗೊಬ್ಬರ ಎಲ್ಲ ಉಪಯೋಗಿಸ್ತಿದೀವಿ. ಹಂಗಾದ್ರೂ ರೈತರು ಉಳ್ಕೊಂಡಿದ್ದ ಇಲ್ಲಿ. ಎಷ್ಟೇ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸಾಲ ಆಗ್ಲಿ, ಬಡತನ ಲೈಫ್ ಇರ್ಲಿ, ಗೌರವದಿಂದ ಬದುಕು ಅಂತ ಒಂದು ವ್ಯವಸ್ಥೆ ನಾವು ಇಟ್ಕೊಂಡಿದ್ದು. ಇಡೀ ಭೂಮಿನೇ ಕಿತ್ಕೊಳ್ಳುವಂತ ಕಾನೂನನ್ನ ನರೇಂದ್ರ ಮೋದಿ ಹೋರಾಟ ಮಾಡಕ್ ಹೋಗ್ಬಿಟ್ರು. ನಿಮ್ ವಿದ್ಯುತ್ ಶಕ್ತಿ ರೈತರು ಕೊಡುವಂಥದ್ದು ಪುಕ್ಕಟ ಸರಿ ಇಲ್ಲ. ಇದು ಖಾಸಗೀಕರಣ ಮಾಡ್ಬಿಟ್ಟು ಮೀಟರ್ ಹಾಕ್ಬಿಟ್ಟು ಅವ್ರ ದುಡ್ಡು ವಸೂಲಿ ಮಾಡ್ಬೇಕು ಅನ್ನೋ ಕಾನೂನು ತರ ಕೊಟ್ರು. ಇನ್ನೊಂದು ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ನಿಮ್ಗೆ ಅರ್ಥ ಆಗಲ್ಲ. 3 ಕಾಯ್ದೆಗಳು ರೈತ ವಿರೋಧಿ ಕಾಯ್ದೆಗಳು. ಆ 3 ಕಾಯ್ದೆಗಳು ಜಾರಿಗೆ ಬಂದ್ರೆ ಈ ದೇಶದ ಅಂಗಿ ಚಡ್ಡಿ ಹಾಕೊಳ್ಳೋ ರೈತರು ಒಬ್ಬರು ಉಳಿಯಂಗಿಲ್ಲ. ನಮ್ಮ ಸ್ಥಾನಕ್ಕೆ ಕೋಟು ಬೂಟು ಹಾಕೊಂಡಂತ ಕಾರ್ಪೊರೇಟ್ ರೈತರುಗಳು ಬಂದ್ಬಿಟ್ಟು ಕಂಪನಿಗಳು. ಅದ್ರ ವಿರುದ್ಧ ಹೋರಾಟ ಮಾಡಿದ್ರು 384 ದಿನ. ಅದಕ್ಕೆ ಅದನ್ನ ಈಡೇರಿಸಿಲ್ಲ. ಮಾತು ಕೊಟ್ಟರು ವಾಪಸ್ ತಗೊಳಗ, ಅದನ್ನ ಈಡೇರಿಸಿಲ್ಲ ಕೇಂದ್ರ ಸರ್ಕಾರ. ಅದನ್ನ ಮತ್ತೆ ಈಡೇರಿಸಬೇಕು ಅನ್ನೋದೇ 26ರ ರ್ಯಾಲಿಯ ಉದ್ದೇಶ. ಜೊತೆಗೆ ಈ ಸರ್ಕಾರ ಒಂದೇ ಅಲ್ಲ, ಕೇಂದ್ರ ಸರ್ಕಾರ ಒಂದೇ ಅಲ್ಲ, ರಾಜ್ಯ ಸರ್ಕಾರದ ವಿರುದ್ಧನೂ ಇದೆ. ಇದರಲ್ಲಿ ಕಾಂಗ್ರೆಸ್ ಸರ್ಕಾರ ಈ 3 ಕಾಯ್ದೆ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದಾಗ, ಬೆಂಗಳೂರಲ್ಲಿ ಬೀದಿ ನಿಂತ್ಕೊಂಡಾಗ, ಡೆಲ್ಲಿಲಿ ರೈತರ ಹತ್ರಕ್ಕೆ ಹೋಗಿ ನಾವು ಅಧಿಕಾರಕ್ಕೆ ಬಂದ್ರೆ ಈ ಕಾನೂನನ್ನು ಜಾರಿ ತರಲ್ಲ ಅಂತ ಹೇಳಿದ್ರು. ಆದ್ರೆ ದೇವರಾಜ ಅರಸು ತಂದಿದ್ದ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ತಂದಿದ್ದು ಬಿಜೆಪಿ ಸರ್ಕಾರ. ಅದ್ರ ಮುಂದುವರಿಸ್ತಾ ಇರೋರು ಕಾಂಗ್ರೆಸ್ ಸರ್ಕಾರ. ವಾಪಸ್ ತಗೊಳ್ತೀರೋ ತಂದಿಲ್ಲ. ವಾಪಸ್ ಪಡಿಬೇಕಲ್ವಾ? ರೈತದ ಭೂಮಿ ಉಳ್ಕೊಬಿಡುವಾ? ವಿದ್ಯುತ್ ಶಕ್ತಿ ಮೀಟರ್ ಅವ್ರು ಹಾಕತ್ತೀವಿ ಅಂದ್ರೆ ಕರೆಂಟ್ ಅಂತೀವಿ. ರಾಜ್ಯ ಸರ್ಕಾರದ ಒಪ್ಪಿಗೆ ಇಲ್ಲ, ಕೇಂದ್ರ ಸರ್ಕಾರ ನೀತಿನ ಜಾರಿ ತರಕ್ಕಾಗಲ್ಲ. ನಮ್ ರಾಜ್ಯ ಸರ್ಕಾರ ತರಣ ಅಂತ ಹೇಳಿದ್ರೆ ಅವರು ಮೀಟರ್ ಹಾಕಕ್ ಕೂತಾಗ. ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಯಾರು ಡಿಫರೆನ್ಸ್ ಇಲ್ಲ. ಅದಕ್ಕೆ 2 ಸರ್ಕಾರಗಳ ವಿರುದ್ಧ ಮಾಡ್ತಾ ಇದೀವಿ. ಬೆಂಗಳೂರು ಇಡೀ ದೇಶದಲ್ಲಿ 500 ಜಿಲ್ಲೆಗಳಲ್ಲಿ ರ್ಯಾಲಿ ನಡೀತದೆ. ದೇಶದಲ್ಲಿ ಬರೀ ಕರ್ನಾಟಕ ಒಂದೇ ಅಲ್ಲ, ಅದೇ ಹೇಳ್ತೀನಿ, 500 ಜಿಲ್ಲೆಗಳಲ್ಲಿ ಹೋರಾಟ ನಡೀತಾ ಇದೆ. 1 ಜಿಲ್ಲೆಯಲ್ಲಿ 4 ವರ್ಷ ಆಯ್ತು. ಸ್ವಾತಂತ್ರ್ಯ ಬಂದು 77 ವರ್ಷ ಆಯ್ತು.
ಯಾಕೆ ಇನ್ನೂ ನಾವು ಒಗ್ಗಟ್ಟಾಗಿಲ್ಲ? ಇಲ್ಲಿವರೆಗೆ ನಮ್ಮ ಸರ್ಕಾರಗಳು ನಮ್ಮನ್ನು ಆಳಿಲ್ವಾ? ನಮಗೆ ನ್ಯಾಯ ಕೊಟ್ಟಿಲ್ವಾ? ನಮ್ಮ ಪರವಾಗಿಲ್ವಾ ಅನ್ನೋದನ್ನ ಆತ್ಮವಿಮರ್ಶೆಯನ್ನ ಮಾಡ್ಕೊಳ್ಬೇಕು. ರೈತ ಸಂಘ 80ರ ದಶಕದಲ್ಲಿ ಪ್ರಾರಂಭ ಆಯ್ತು. ಯಾತಕ್ಕಾಯ್ತು? ಯಾರ್ದೋ ನಂಜಿನ ಸ್ವಾಮಿ, ರುದ್ರೇಶು, ಪುಟ್ಟಣ್ಣಯ್ಯ, ಸುಂದರೇಶ್ ಅವರ ಸ್ವಾರ್ಥಕ್ಕಾಗಲಿಲ್ಲ. ಏನು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ 35 ಕೋಟಿ ಜನಸಂಖ್ಯೆ ಇತ್ತು. ರೈತರು ಬೆಳೆ ಬೆಳೀತಾ ಇದ್ರು. ಆ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗ್ಲಿಲ್ಲ. ಪ್ರಾರಂಭದಲ್ಲಿ ಶಿವಮೊಗ್ಗದಲ್ಲಿ ಕಪ್ಪುಲಿ ಏನು ನವಲಗುಂದಲ್ಲಿ ಬಂಡಾಯ ಆಯ್ತು. ಆ ಬಂಡಾಯ ಏನು ಈ ಭಾಗದಲ್ಲಿ ಲಕ್ಷ್ಮಣ ತೀರ್ಥ ಕಾಲುವೆ ಹೋಗಿದೆ, ಕಾಲುವೆ ತೆಗೆದಿದ್ದಾರೆ, ನೀರು ಬಿಟ್ಟಿಲ್ಲ. ಅಲ್ಲಿ ಕಂದಾಯ ಹಾಕಿದ್ರು, ನೀರಿನ ಪಡ ಹಾಕಿದ್ರು. ಆ ಭಾಗದ ರೈತರು ಸತತವಾಗಿ 7 ವರ್ಷಗಳ ಕಾಲ ಹೋರಾಟವನ್ನ ಮಾಡಿದ್ರು. ನೀವು ಕಾಲುವೆ ತೆಗೆದಿದ್ದೀರಿ, ನಮ್ಗೆ ನೀರಿಲ್ಲ, ನಾವು ಬದುಕದೆ ಕಷ್ಟ, ಆ ಮನ್ನಾ ಮಾಡಿ ಅಂತ ಹೇಳಿ ಅಸಂಘಟಿತವಾದಂತ ರೈತರು ತಾಲೂಕ್ ಕಚೇರಿ ಮುಂದೆ ಹೋರಾಟವನ್ನ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಆಗಿನ ಗುಂಡ್ರ ಸರ್ಕಾರ ಆ ರೈತರ ಹೋರಾಟಕ್ಕೆ ಅಲ್ಲಿನ ಆಡಳಿತ ವರ್ಗ, ತಹಸೀಲ್ದಾರರು ಯಾರು ಕೂಡ ಬೆಲೆ ಕೊಡದೆ ಹೋರಾಟ ಮಾಡಿದಂತ ರೈತರ ಮೇಲೆ ರೈತರ ಮೇಲೆ ನಡ್ಕೊಂಡು ಹೋದಂತ ಅಧಿಕಾರಿಗಳ ಮೇಲೆ ಗಲಾಟೆ ಆಯ್ತು. ಆಗ ಗುಂಡೂರಾವ್ ಕಂಡಲ್ಲಿ ಗುಂಡಾಕಿ ಅಂತೇಳಿ ಆದೇಶ ಮಾಡಿದ್ರು. ಅವತ್ತು ಸ್ಥಳದಲ್ಲಿ ಅಲ್ಲಿ 2 ರೈತರು ಹುತಾತ್ಮರಾದ್ರು. ಆವಾಗ ಕರ್ನಾಟಕ ರೈತ ಸಂಘ ಇಡೀ ಕರ್ನಾಟಕದಲ್ಲಿ ರಾಜ್ಯ ರೈತ ಸಂಘ ಅಂತೇಳಿ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಇವತ್ತು 44 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಇವತ್ತು ಇದಕ್ಕೆ ಇತಿಹಾಸ ಇದೆ. ಇವತ್ತು ಇಲ್ಲಿ 2 ಸಂಘಗಳು ಉದ್ಘಾಟನೆ ಆಗ್ತಾ ಇದೆ. ಒಂದು ರೈತರ ಸಂಘಟನೆ, ಇಲ್ಲಿ ಜಾತಿ ಧರ್ಮ ಭೇದ ಯಾವುದೂ ಇಲ್ಲ, ಒಂದು ಸಂಘಟನೆಯನ್ನ ಮಾಡ್ತಾ ಇದ್ದೇವೆ. ಇನ್ನೊಂದು ಸೊಸೈಟಿ ಪ್ರಾರಂಭ ಆಗ್ತಾ ಇದೆ ಅಂತೆ, ಗೌಡಗೆರೆ ಸೊಸೈಟಿ ಪ್ರಾರಂಭ ಆಗಿ ಇವತ್ತು ಇಲ್ಲಿ ನಿಮ್ಮ ಗ್ರಾಮಕ್ಕೆ ಒಂದು ಸೊಸೈಟಿಯನ್ನ, ಒಂದು ಕಾನೂನು ಕೋಆಪರೇಟಿವ್ ಆಕ್ಟ್ ಪ್ರಕಾರ ಒಂದು ಸಂಘವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಎಲ್ಲರೂ ಕೂಡ ಸೇರಿದರಾಗಬಹುದು. ಅದಕ್ಕೆ ಈ ಸೊಸೈಟಿಲಿ, ಗೌಡಗೆರೆ ಸೊಸೈಟಿಲಿ ಏನು ರೈತರು 2,000, 3,000, 4,000 ಸಾಲ ತಕೊಂಡು ನೀವು ಕಟ್ಟಿಲ್ಲ ಅಂತ ಹೇಳಿದ್ರೆ ಸರ್ಕಾರಗಳು ಪಡ ಬರ್ಕತ್ತಾ ಇದ್ರು. ಹೆಗ್ಡೆ ಸರ್ಕಾರ ಇತ್ತು ಅವಾಗ. 101C ಕಾನೂನನ್ನ ಜಾರಿಗೆ ತಂದ್ರು. ಏನು 101C ಕಾನೂನು? 2,000, 3,000 ಯಾರು ರೈತರು ಕಟ್ಟಿಲ್ಲ ಅಂತಂದ್ರೆ ಅಲ್ಲೇ ಕೂತ್ಕೊಂಡು ಸರ್ಕಾರ RTC ಯಲ್ಲಿ ಸರ್ಕಾರ ಪಡ ಬರ್ಕೊಳ್ತಾ ಇದ್ರು. ಅದಕ್ಕೆ ತಿದ್ದುಪಡಿ ತಂದಿದ್ದವರು ಹೆಗ್ಡೆಯವರು. ಅದ್ರ ವಿರುದ್ಧವಾಗಿ ಹೋರಾಟ ಮಾಡಿದವರು ಯಾರು? ಕರ್ನಾಟಕ ರಾಜ್ಯ ರೈತ ಸಂಘ. ಜಪ್ತಿ ಮಾಡಿದ್ರು, ಮರು ಜಪ್ತಿ ಮಾಡಿ ಅವ್ರಿಗೆ ಆ ಪದಾರ್ಥಗಳನ್ನ, ಏನು ದವಸ ಧಾನ್ಯಗಳನ್ನ ವಾಪಸ್ ಕೊಡಿಸುವಂತ ಚಳವಳಿಯನ್ನ ರೈತ ಸಂಘ ನಿಮ್ಮ ಪರವಾಗಿ ನಂಜುಂಡಸ್ವಾಮಿಯವರು, ರುದ್ರೇಶು, ಪುಟ್ಟಣ್ಣಯ್ಯನವರು ಎಲ್ಲರೂ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದ್ರು. ಆಮೇಲೆ ರೈತರು ಈ ದೇಶದಲ್ಲಿ ಅನ್ನ ಹಾಕ್ತಾ ಇದ್ದೀವಿ, 45 ಲಕ್ಷ ಇವತ್ತು IP ಸೆಟ್ಗಳಿದೆ, ಅವ್ರಿಗೆಲ್ರಿಗೂ ಉಚಿತ ವಿದ್ಯುತ್ ಶಕ್ತಿ ಕೊಡಬೇಕು ಅಂತೇಳಿ ಹೋರಾಟ ಮಾಡಿದವ್ರೆ ರೈತ ಸಂಘ. ಮತ್ತೆ ಎಲ್ಲ ತಾಲೂಕಲ್ಲೂ ಕೂಡ ರೈತರು ಸರ್ಕಾರಿ ಜಮೀನಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀವಿ, ನಮಗೆ ಪಟ್ಟ ಕೊಟ್ಟಿಲ್ಲ, ಉಳುವನ್ಗೆ ಭೂಮಿ ಅಂತ ಹೋರಾಟವನ್ನ ಮಾಡಿದಂಥದ್ದು ರೈತ ಸಂಘನೇ ಪಟ್ಟವನ್ನ ಕೊಟ್ಟಂತ ಉದಾಹರಣೆಗಳು ಪಿರಿಯಾಪಟ್ಟಣ, ಹುಣಸೂರು, ಎಲ್ಲ ಕಡೆ ನಡೆದಿದೆ. ಆದ್ಮೇಲೆನೆ ಉಳುವನ್ಗೆ ಭೂಮಿ ಅಂತೇಳಿ ಸರ್ಕಾರಗಳು ನಮಗೆ ಸಾಗುವಳಿ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅನೇಕ ವಿಚಾರಗಳು. ಈಗ ನಿಮ್ಮ ಈ ಭಾಗದಲ್ಲಿ ಶ್ರೀರಾಮ ಸಕ್ಕರೆ ಕಾರ್ಖಾನೆ ಇತ್ತು, ಆ ಕಾಲದಲ್ಲಿ ಹೋರಾಟವನ್ನು ಎಷ್ಟು ಮಾಡಿದ್ದೀವಿ, ನಿಮ್ಮ ಪರವಾಗಿ ಎಲ್ಲರೂ ಕೂಡ ಹೋರಾಟ ಮಾಡಿದ್ದೀವಿ. ಕೇವಲ ರೈತ ಸಂಘ ಯಾರ್ದೋ ರಾಜಕಾರಣಿಗಳ ವಿರುದ್ಧ ಅಲ್ಲ, ಇಲ್ಲಿ ಯಾರೋ ವ್ಯಕ್ತಿಗಳ ವಿರುದ್ಧ ಅಲ್ಲ, ಯಾವ್ದೋ ಒಂದು ಜಾತಿಗಳ ವಿರುದ್ಧ ಅಲ್ಲ. ಇಷ್ಟು ವರ್ಷ ಆಗಿದ್ರು ಕೂಡ ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ. ನಾವು ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಸಿಕ್ಕಿಲ್ಲ. ಆ ಬೆಲೆಗೋಸ್ಕರ ಇವತ್ತು ಇನ್ನು ಹೋರಾಟ ಮಾಡ್ತಾ ಇದ್ದೀವಿ. ಏನು ನಮ್ಮ ಕೇಂದ್ರ ಸರ್ಕಾರ 10 ವರ್ಷಗಳ ಕಾಲ ಆಡಳಿತ ಮಾಡಿ 11ನೇ ವರ್ಷಕ್ಕೆ ಕಾಲಿಟ್ಟಿದೆ, 12 ವರ್ಷಕ್ಕೆ. ಆ ಪ್ರಾರಂಭದಲ್ಲಿ ರೈತ ಬೆಳೆದಂತ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಕೊಡ್ತೀನಿ ಅಂತ ಹೇಳಿ ಸ್ವಾಮಿನಾಥ್ ಆಯೋಗ ವರದಿಯನ್ನ ಜಾರಿ ಮಾಡ್ತೀನಿ ಅಂತ ಹೇಳಿದ್ರು, ಆದ್ರೂ ಮಾಡಿಲ್ಲ. ಕಾನೂನು ಅವಕಾಶ ಇದೆ, ಬೇರೆ ಬೇರೆ ವರ್ಗದ ಜನ ಸರ್ಕಾರಿ ನೌಕರು ಸಂಘ ಮಾಡ್ಕೊಂಡಿದ್ದಾರೆ, ನಮ್ಮ ಆಯೋಗಗಳು ಮಾಡಿ ನಮ್ಗೆ TADA ಸಾಲಲ್ಲ, ನಮ್ ಜಾರಿ ಮಾಡಿ ಅಂತ ಸ್ಟ್ರೈಕ್ ಮಾಡ್ತಾರೆ.
KSRTC ಸ್ಟ್ರೈಕ್ ಮಾಡ್ತಾರೆ, ಕಾರ್ಮಿಕರು ಸ್ಟ್ರೈಕ್ ಮಾಡ್ತಾರೆ. ನಾವು ರೈತರು ಅಸಂಘಟಿತ ವರ್ಗ ಇನ್ನು ಒಗ್ಗಟ್ಟಾಗಕ್ಕೆ ನಾವು ಸ್ವತಂತ್ರ ಬಂದು 77 ವರ್ಷ ಆದ್ರೂ ಕೂಡ ಇನ್ನು ನಾವು ಒಗ್ಗಟ್ಟಾಗಿಲ್ಲ. ರೈತ ಸಂಘ ಪ್ರಾರಂಭ ಮಾಡಿ 44 ವರ್ಷ ಆದ್ರೂ ಕೂಡ ಇವತ್ತು ಈ ಗ್ರಾಮಕ್ಕೆ ನಾವು ರೈತ ಸಂಘ ಮಾಡಕ್ ಬಂದಿದ್ದೀವಿ. ದಯಮಾಡಿ ಅರ್ಥ ಮಾಡ್ಕೋಬೇಕು ತಾವೆಲ್ಲ ರೈತರು, ಎಲ್ಲ ಕೃಷಿ ವರ್ಗದ ಜನ. ಇಲ್ಲಿ ಜಾತಿ ಧರ್ಮ ಮೇಲೆ ಯಾವುದು ನಿಂತಿಲ್ಲ. ಈಗ ಕುವೆಂಪುರವರು ಸ್ವಾತಂತ್ರ್ಯ ಬರಕ್ಕೂ ಮುಂಚೆ ನಾಡಗೀತೆಯನ್ನೊಬ್ಬರು ಏನ್ ಹೇಳಿದ್ದಾರೆ? ರೈತ ಕುಲವೇ ಧರ್ಮ, ನಮ್ದು ಯಾವುದೇ ಧರ್ಮ ಇಲ್ಲ, ಜಾತಿ ಇಲ್ಲ, ನಾವೇನ್ ಕಸುಬು ಮಾಡ್ತೀವಿ ಅದೇ ಧರ್ಮ. ಬಸವಣ್ಣವರು 12ನೇ ಶತಮಾನದಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಯಾವುದೇ ಜಾತಿ ಧರ್ಮ ಇಲ್ಲ ಅಂತ ಮಂಟಪವನ್ನ ಮಾಡಿದ್ರು ಅವರು. ಆ ರೀತಿ ಇವತ್ತು ಸರ್ಕಾರಗಳು ನಮಗೆ ಆಯಾ ಕಾಲಕ್ಕೆ ಸರ್ಕಾರಗಳು ನಮಗೆ ರೈತರ ವಿರುದ್ಧವಾಗಿ ಕಾನೂನುಗಳು ಮಾಡಿದ್ದಾರೆ. ಅದು ವಿರುದ್ಧವಾಗಿ ಅನೇಕ ಹೋರಾಟಗಳನ್ನ ಮಾಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕುಗಳಲ್ಲಿ ಭ್ರಷ್ಟಾಚಾರ ನಡೆಸ್ತಾ ಇದೆ. ಅದನ್ನು ವಿರುದ್ಧ ಹೋರಾಟವನ್ನ ಮಾಡಬೇಕಾಗಿತ್ತೆ. ಮತ್ತು ಸರ್ಕಾರಗಳಿಗೆ ಮತ್ತು ನಮ್ಮ ಗೆದ್ದಂತ ಪ್ರತಿನಿಧಿಗಳಿಗೂ ಕೂಡ ಈಗ ಬಂದಪ್ಪ ಈಗ ನಿಮ್ ರೋಡ್ ಆ ರೋಡ್ಲಿ ಕಾರ್ಯ ಬರಕ್ಕಾಗತ್ತೆ. ಇವೆಲ್ಲ ಹೋರಾಟ ಮುಖಾಂತರ ನಾವು ತಗೊಳ್ಬೇಕಾಗುತ್ತೆ. ಯಾರ ವಿರುದ್ಧ ಅಲ್ಲ. ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನು ಎಷ್ಟು ಕಟ್ತೀವಿ, ಆ ಟ್ಯಾಕ್ಸ್ ಮತ್ತೆ ನಮಗೆ ಬರ್ತಾ ಇದೆಯಾ? ತಾರತಮ್ಯ ನೀತಿ ಯಾಕೆ? ಉಳ್ಳವರಿಗೆ ಒಂದ್ ನೀತಿ, ಗ್ರಾಮೀಣ ಪ್ರದೇಶಕ್ಕೆ ಒಂದ್ ನೀತಿ, ಇವೆಲ್ಲವೂ ಕೂಡ ಒಳಗೊಂಡು ರೈತ ಸಂಘ ನಿರಂತರವಾಗಿ ನಿಮ್ಮ ಪರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದೆ. ಇವತ್ತು ಮುಳ್ಳೂರು ಗ್ರಾಮದಲ್ಲಿ ಪ್ರಾರಂಭ ಮಾಡಿದ್ದೀರಿ. ಮುಂದೆ ಪ್ರಾಮಾಣಿಕವಾಗಿ ಇಲ್ಲಿವರೆಗೆ ಎಲ್ರಿಗೂ ಮತ ಹಾಕಿದ್ದೀರಿ, ಎಲ್ರು ನಿಂಬಿದ್ದೀರಿ. ಮತ ಹಾಕೋದು ನಮ್ಮ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇವನು ಗೆಲ್ಸ್ಬೇಕು, ನಮ್ಮ ಪರವಾಗಿ ಇದ್ದಾನೆ ಅಂತ ಹೇಳಿ ಮತ ಹಾಕ್ತೀವಿ. ಮತ್ತೆ 5 ವರ್ಷಕ್ಕೆ ಮತ ಹಾಕ್ತೀವಿ. ಯಾಕೆ? 5 ವರ್ಷಗಳ ಕಾಲ ಆ ಜನಪ್ರತಿನಿಧಿ ಸರ್ಕಾರಗಳು ಯಾರು ಪರವಾಗಿ ಕಾನೂನುಗಳು ಮಾಡಿದೆ ಅನ್ನೋದನ್ನ ಅನಾಲಿಸಿಸ್ ಮಾಡುವಂತ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಯಾರು ಏನ್ ತಟ್ಟಲಲ್ಲಿ ಏನಪ್ಪ ರೈತ ಸಂಘದವ್ರು ಬಂದಿದ್ದಾರೆ, ಭಾಷಣ ಬಿಗಿದ್ರು, ಏನ್ ಮಾಡಿದ್ರು ಅನ್ನೋದಲ್ಲ. ನಾವು ಸತ್ಯವನ್ನ ಹೇಳಕ್ ಬಂದಿದ್ದೀವಿ. ನಮ್ಗೆ ಏನೇನು ಅನ್ಯಾಯ ಆಗಿದೆ, ನಮ್ಮ ಸಮಸ್ಯೆಗಳಿಗೆ ನಾವೇ ಒಗ್ಗಟ್ಟಾಗಿ ಹೋರಾಟದ ಮೂಲಕ ನ್ಯಾಯವನ್ನ ಕೊಡಿಸೋಣ. ಎಲ್ರಿಗೂ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ದೊರಕಿಸುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘ ಉದಯವಾಗಿ 45 ವರ್ಷಕ್ಕೆ ಬರ್ತಾ ಇದೆ. ಆದರೂ ಇಷ್ಟಕ್ಕೆ ಎಲ್ಲ ಹಳ್ಳಿಗಳಲ್ಲಿ ಆಗಿದೆ, ಕೆಲವೊಂದು ಹಳ್ಳಿಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. 45 ವರ್ಷ ಆದ್ಮೇಲೆ ಅದನ್ನು ಸಂಘಟನೆ ಬೇಕು ಅಂತೇಳಿ ಇವತ್ತು ಉದ್ಘಾಟನೆ ಮಾಡಿದ್ರಿ, ಸಂತೋಷ. ಇವತ್ತು 100ರಿಂದ 150 ಸೀಟ್ ಇವತ್ತು ಶಾಲೆಗಳನ್ನು ಮಾಡ್ಕೊಂಡಿದ್ರ. ಏನಕ್ಕೆ ನಮ್ಗೆ ರೈತ ಸಂಘ ಬೇಕು? ಏನಕ್ಕೆ ನಮ್ಗೆ ರೈತ ಸಂಘ ಬೇಕು? ಪಕ್ಷಗಳಾಗ್ಲಿ ಪಕ್ಷಕ್ಕೆ ಹೋಗೋದಾಗಿತ್ತಲ್ವಾ? ಹೋಗೋದಾಗಿತ್ತಾನೆ. ಏನಕ್ಕೆ ಹಾಕೊಂಡ್ರಿ ಇವತ್ತು ರೈತ ಸಂಘ ಬೇಕು ಅಂತ ಹೇಳಿ ಸಾಲನ್ನ ಸಂಘ ಉದ್ಘಾಟನೆ ಮಾಡಿ ಏನಕ್ಕೆ ಮಾಡಿದ್ದೀರಾ? ಮಾತಾಡ್ಬೇಕು. ಇದು ಸುಮ್ಮನೆ ಸಾಲ ಕೊಡೋದಲ್ಲ. ನಾವು 100 ರೂಪಾಯಿ ಕೊಟ್ಟಿದ್ದೀವಿ, ಒಂದು ಸಾಲ ಕೊಟ್ಟಿದ್ದಾರೆ, ನಾವು ಸೇರ್ಕೊಂಡೆ ಇವತ್ತೊಂದು ಕಾರ್ಯಕ್ರಮ ಮಾಡೋದು ಅನ್ನೋದಲ್ಲ. ನೋಡಿ, ದಯವಿಟ್ಟು ಗಲಾಟೆ ಮಾಡೋದಲ್ಲ. ಇವತ್ತು ತಿಳ್ಕೋಬೇಕು. ಇವತ್ತು ಆ ತೂತವನ್ನು ನೆಟ್ಟು ನಿಲ್ಬೇಕು ಅನ್ನೋದಕ್ಕೋಸ್ಕರ ಸಾಲ ಕಡಿದೀವಿ. ಹೋರಾಟ ಪ್ರತಿದಿನ ಹೋರಾಟ ಆಗ್ತಾ ಇದೆ. ನೀವು ಅಂದ್ಕೊಂಡಾಗೆ ನಾವೇನೋ ನೆಮ್ಮದಿಯಾಗಿ ಊಟ ಮಾಡ್ಕೊಂಡಿದ್ದೀವಿ ಅನ್ನೋದಲ್ಲ. ಸಮಾಜನ ಒಂದು ಬಿಟ್ಟು ಕಣ್ಣು ಬಿಟ್ಟು ನೋಡಿ, ಕಿವಿ ಕೊಟ್ಟು ಆಲಿಸಿ ಏನಾಗ್ತಾ ಇದೆ, ನಮ್ಮ ರೈತ ಕುಲ ಎಲ್ಲಿ ನಾವು ತುಳಿತಕ್ಕೊಳಗಾಗ್ತಾ ಇದೀವಿ. ನಾವ್ ಯಾಕೆ ಒಳಗಾಗಬೇಕು? ತುಳಿತಕ್ಕೆ ಪ್ರತಿದಿನ ಕೆಲಸ ಮಾಡ್ತೀವಿ ಅಂದ್ರಪ್ಪ. ಬೆಳಗ್ಗೆ 6 ಗಂಟೆಗೆ ಹೇಳಿದ್ರೆ ರಾತ್ರಿ 10 ಗಂಟೆ ಆಯ್ತು. ಇವತ್ತಿನ ಕರೆಂಟ್ ಕೊಡ್ತಾ ಇದ್ರೆ ಮಧ್ಯರಾತ್ರಿನೂ ಕೆಲಸ ಮಾಡ್ತಾ ಇರ್ತೀವಿ. ನಿಜ ಅಲ್ವಾ? ಯಾರು 24 ಅವರ್ಸ್ ಕೆಲಸ ಮಾಡ್ತಾರೆ? ಎಲ್ಲರಿಗೂ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆ ಡ್ಯೂಟಿ ಇದೆ. ಆದ್ರೆ ನಮ್ಗೆ 5 ಗಂಟೆ ಅಲ್ಲ, ಸಾಯಂಕಾಲ ಮಧ್ಯರಾತ್ರಿ ಕರೆಂಟ್ ಕೊಡ್ತಾರೆ. ನಾವು ಆಗ ಹೊಲಕ್ಕೆ ಹೋಗ್ತೀವಿ. ಹಾವು ಕಚ್ಬೋದು, ಇಲ್ಲ ಹುಲಿಯೋ ಚಿಂತೆಗಳಿಗೆ ಆಗ್ಬೋದು. ನಿಮ್ಗೆ ಯಾಕೆ ಯೋಚನೆ ಆಗಲ್ಲ? ನಾವು ಎಷ್ಟೊತ್ತನ ಹೋಗ್ತೀವಿ, ದುಡಿತೀವಿ, ಬೆಳಿತೀವಿ, ಕೊಡ್ತೀವಿ. ಆದ್ರೆ ಬೆಳೆದ್ರೂ ಸುಧಾ ನಾವು ನೆಮ್ಮದಿಯಾಗಿದ್ದೀವ? ಯಾರು ಸಾಲ ಮಾಡಿದ್ರೆ 2 ರೂಪಾಯಿ? ಯಾರು ಸಾಲ ಮಾಡಿಲ್ಲ? ಮಾಡಿದ್ರಿ ಅಲ್ವಲ್ಲ ಸಾಲ? ಅದು ಸಾಲ ಮಾಡಿದ್ರೆ ಏನಕ್ಕೆ ಮಾಡಿದ್ರಿ ಸಾಲ? ಈಗ ಸೋಮವಾರ ಸಾಲ ಮಾಡ್ಬೇಕು. ನೀವು ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ತೀರಲ್ವಾ? ಆದ್ರೂ ನೀವು ಸಾಲ ಮಾಡಿದ್ರೆ ಏನಕ್ಕೆ ಅಂತ ಯೋಚನೆ ಮಾಡಿ. ಯಾಕೆ ಬೆಲೆ ಇಲ್ಲ? ಯಾಕೆ ಬೆಲೆ ಬರಬಾರ್ದು?
ಒಗ್ಗಟ್ಟಾಗಬೇಕು. ಯಾಕೆ ಇಷ್ಟು ಸಂದರ್ಭ ಬರಲಿಲ್ಲ ಒಗ್ಗಟ್ಟಾಗಬೇಕು ಅಂತ? ಎಲ್ಲ ದುಡಿಮೆ ಮಾಡೋದು ನಮ್ಮಲ್ಲಿ ಸಾಲ. ನಮ್ಗೆ ಒಳ್ಳೆ ವೈಜ್ಞಾನಿಕ ಬೆಲೆ ಈ ಸರ್ಕಾರ ಕೊಡ್ತಾರೆ. ವೈಜ್ಞಾನಿಕ ಬೆಲೆ ಅಂದ್ರೆ ಗೊತ್ತಾ ಹೋಗಿ ನಿಮ್ಗೆ? ವೈಜ್ಞಾನಿಕ ಬೆಲೆ ಅಂದ್ರೆ ನಮ್ಮ ಭೂಮಿಯ ರೆಂಟು ಅಂದ್ರೆ ಬಾಡಿಗೆ. ನಾವು ಬೆಳಿತೀವಿ, ಅದಕ್ಕೂ ನಾವು ಕೊಡ್ಬೇಕಲ್ವಾ? ನಾವು ಬಿತ್ತ ಬೀಜ ಮತ್ತೆ ಯಂತ್ರಗಳ ಒಂದು ಕೂಲಿ, ನಾವು ಮತ್ತೆ ಕೆಲಸ ಮಾಡ್ತೀವಲ್ಲ, ಅದೆಲ್ಲ ಕೂಲಿ ಲೆಕ್ಕ ಹಾಕಿ ನಮ್ಗೆ 20% ಮಾತ್ರ ನಾವು ಕೇಳ್ತೀವಿ. ನಿಜ ಅಲ್ವಾ? ಇದು ವೈಜ್ಞಾನಿಕ ಬೆಲೆ ಅಂತ. 20% ಲಾಭ ಬೇಕಲ್ವ ನಮ್ಗೆ? ಇದು ವೈಜ್ಞಾನಿಕ ಬೆಲೆ ಕೊಡು, ನಾವು ಅಷ್ಟು ನೆಮ್ಮದಿಗಿರ್ಬೋದಲ್ವಾ? ಈ ದೆಸೆಯಿಂದ ಇವತ್ತು ಪ್ರತಿದಿನ ತಿಳಿದುಕೊಳ್ಳಾಗ್ತಿದೀವಿ. ಈ ರೈತ ಸಂಘಟನೆ ಸುಮ್ಮನೆ ನಾವು ತಿಳ್ಕೊಂಡಿರೋ ಹಾಗೆ ಯಾವುದೋ ಒಂದು ಇದರಿಂದ ಬಂದಂತ ರೈತ ಸಂಘಟನೆ ಇಲ್ಲ. ಇದಕ್ಕೆ ಆದ ಒಂದು ಸಿದ್ಧಾಂತ ಇದೆ, ಹೋರಾಟ ಇದೆ. ಇದು ತ್ಯಾಗ ಬಲಿದಾನದಿಂದ ಹುಟ್ಟಂತ ರೈತ ಸಂಘ. ಇದು ಎಷ್ಟು ಸಾವುಗಳಾಗಿದೆ. ಆ ದೆಸೆಯಿಂದ ಸುಮ್ಮನೆ ಅನ್ಕೋಬೇಡಿ. ಇದು ಶ್ರಮಿಕರ ಒಂದು, ಆ ಶ್ರಮಿಕ ಏನಿದ್ದಾನೆ ಅವನಿಗೋಸ್ಕರ ಹೋರಾಟ ಮಾಡೋಂಥದ್ದು. ದಯಮಾಡಿ ಇದನ್ನ ಮುಂದುವರ್ಸ್ಕೊಂಡು ಹೋಗೋಣ, ಕಟ್ಟೋಣ. ಇವತ್ತು ಹೋರಾಟ ಮಾಡಲಿಲ್ಲ ಅಂದ್ರೆ ಈಗೆಲ್ಲ ನಮ್ಮನ್ನ ಭೂ ಸುಧಾರಣಾ ಕಾಯ್ದೆ 3 ಕಾಯ್ದೆಗಳು ಬಂದಿದೆ. 4 ವರ್ಷ ಆಯ್ತು ತಿದ್ದುಪಡಿಯಾಗಿ. ಆ ಕಾಯ್ದೆಗಳನ್ನ ಯಾವ ಮಟ್ಟದಲ್ಲಿದ್ದಾರೆ ಅಂದ್ರೆ, ನಮ್ಮ ಏನು ಭೂಮಿ ಉಳಿತಾ ಇದೀವಿ ಆ ಭೂಮಿ ನಮ್ಮಿಂದ ಕಸ್ಕೊಳ್ಳೋಂಥ ಪ್ರಯತ್ನ ಆಗಿದೆ. ನಾವೇನ್ ಮಾಡ್ತೀವಿ? ಈ ಬೆಲೆ ಕೊಡ್ದೇನೆ ರೈತರನ್ನ ಸಾಯಿಸ್ತೇವೆ. ಆ ಬೆಲೆ ಇಲ್ದಾಗ ನಾವೇನು ಅನಿಸ್ದಾಗ ಎಷ್ಟು ಮಾಡಿದ್ರು ಅಷ್ಟೇ ಬರುತ್ತೆ. ಜಮೀನೇನೋ ಆಸೆ ತೋರಿಸ್ತಾರೆ, ಬೆಲೆ ಮಾರಕ್ ಕೊಡ್ತಿದ್ದೀವಿ. ಆದ್ರೆ ಒಂದ್ಸಲ ಮಾರಿದಂತ ಭೂಮಿನ ಮತ್ತೆ ಪುನಃ ಪಡ್ಕೊಳಕ್ಕಾಗಲ್ಲ. ನಮ್ಮ ಭೂಮಿ ಮಾರಿ ನಾವೇ ಅವ್ರಿಗೆ ಕೂಲಿಗೆ ಹೋಗ್ಬೇಕಾದಂತ ಒಂದು ಸಂದರ್ಭ ಬಂದಿದೆ. ಅದಕ್ಕೆ ದಯಮಾಡಿ ಯಾರು ಭೂಮಿನ ಕಳ್ಕೋಬೇಡಿ. ಮತ್ತೆ ಈ ಸರ್ಕಾರಗಳು ಏನು ಉಳ್ಳವರ ಪರ ಇದೆ, ಉಳ್ಳವರ ಪರ ಸರ್ಕಾರಗಳಿದೆ. ಈಗ ನಮ್ಮ ರೈತರ ಪರ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಎಚ್ಚೆತ್ಕೊಂಡು ಮುಂದಿನ ಒಂದು ತಿಳುವಳಿಕೆ ನಮ್ಮ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ನಮ್ಮ ಹೊಸಕೋಟೆ ಬಸವಸರ್ ಹೇಳ್ಕೊಡ್ತಾರೆ ಅಂತೇಳಿ ಮುಂದೆ ಎಲ್ಲ ಒಗ್ಗಟ್ಟಾಗಿ ಏನು ನಮ್ಮ ಊರಿನ ಸಮಸ್ಯೆಗಳನ್ನ ನಾವೇ ಪರಿಹರಿಸ್ಕೊಳ್ಳೋಣ. ಯಾಕೆಂದ್ರೆ ಯಾವುದೇ MLA MP ಮಂತ್ರಿ ಸುಖ ಬರಲ್ಲ, ಓಟ್ ಹಾಕ್ಸ್ಕೊಳ್ಳೋಣ ಮಾತ್ರ. ಈಗ ಏನಾರು ಇದರ ಇಲ್ಲ. ಅದಕ್ಕೆ ರೈತರೇ ಪರಿಹಾರ ಕಂಡು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಒಗ್ಗಟ್ಟಾಗೋಣ ಅಂತೇಳಿ ನಾನು ಮಾಡ್ತೀನಿ.